ಮಕ್ಕಳು ಮಾಡಲಿ ದೊಡ್ಡವ್ರು ಮಾಡಲಿ ಅದು ತಪ್ಪೇ. ಆದರೆ ಆ ಮಾನಸಿಕ ಸ್ಥಿತಿ ಹೇಳಿ, ಆ ಮಾನಸಿಕತೆ ಹೇಳಿ. ಮಕ್ಕಳಲ್ಲೂ ಕೂಡ ಆ ಮಾನಸಿಕತೆ ಯಾಕೆ ಬರುತ್ತೆ? ಇದು ನಮ್ಮ ದೇವರಲ್ಲ, ಇದು ಬೇರೆ ದೇವರು, ನಾವು ಅದ್ರ ಮೇಲೆ ಕಲ್ಲು ಹೊಡಿಬೇಕು, ಅದನ್ನು ಸಹಿಸ್ಕೋಬಾರ್ದು ಅನ್ನುವಂತಹ ಆ ಒಂದು ಅಸಹಿಷ್ಣುತೆ ಯಾಕೆ ಬರುತ್ತೆ ಮಕ್ಕಳಲ್ಲಿ? ಯಾರು ಹೇಳ್ಕೊಡ್ತಾರೆ ಅದನ್ನು? ಸ್ಕೂಲಲ್ಲಿ ಹೇಳ್ಕೊಡ್ತಾರಾ, ತಂದೆ ತಾಯಿಗಳು ಹೇಳ್ಕೊಡ್ತಾರಾ, ಅಥವಾ ಮದರಸಗಳಲ್ಲಿ ಹೇಳ್ಕೊಡ್ತಾರೆ? ಏನು ಹೇಳ್ಕೊಡ್ತಾರೆ ನೋಡಿ? ನ್ಯಾಯವಾಗಿರೋದನ್ನು ನ್ಯಾಯವಾಗಿ ಮಾತಾಡಬೇಕು. ಅನ್ಯಾಯವನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ನ್ಯಾಯ ಅನ್ನುವಂಥ ಮುಖವಾಡ ಧರಿಸಿದ್ರೆ ಅದು ತಪ್ಪಾಗುತ್ತೆ. ಈ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ. ದಿಸ್ ಇಸ್ ದ ಹೈ ಟೈಮ್ ಫಾರ್ JJR ನಗರ ಪೊಲೀಸ್ ಸ್ಟೇಷನ್. ನೀವು ಪೆನೆಟ್ರೇಟ್ ಮಾಡಬೇಕು. ಏನು ಅಲ್ಲಿ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲರನ್ನೂ ಒಳಗಾಕಿ, ಯಾರನ್ನೂ ಬಾಲ ಬಿಚ್ಚಕ್ಕೆ ಬಿಡಬೇಡಿ. ಇಲ್ಲದೆ ಇದ್ದರೆ ಇವತ್ತು ಕಿಡಿ ಹಚ್ಚಿದ್ದಾರೆ, ನಾಳೆ ಬೆಂಕಿ ಆಗುತ್ತೆ. ಇತಿಹಾಸ ಇದೆ ಗೌರಿಪಾಳ್ಯದಲ್ಲಿ, ನೆನಪಿಟ್ಕೊಳ್ಳಿ. ಆಲ್ ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಪರಾಜಿತ ಅಭ್ಯರ್ಥಿ ಚಾಮರಾಜಪೇಟೆಯಲ್ಲಿ ಕಂಟೆಸ್ಟ್ ಮಾಡಿದ್ರು ಮತ್ತು ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು. ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾದಿಕ್ ಪಾಷಾ ಅವರು ಮುಸ್ಲಿಂ ಮುಖಂಡರು ನಮ್ಮೊಂದಿಗಿದ್ದಾರೆ. ಸರ್ ತಮಗೂ ಸ್ವಾಗತ. ಅದೇ ರೀತಿ ಹಿಂದೂ ಮುಖಂಡರಾದಂಥ ಭಾಸ್ಕರನ್ ಅವರಿದ್ದಾರೆ. ಭಾಸ್ಕರನ್ ಅವರೇ ತಮಗೂ ಕೂಡ ಸ್ವಾಗತ. ಇನ್ನು JDS ವಕ್ತಾರರಾದಂಥ ಮತ್ತು ವಕೀಲರು ಪ್ರದೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಎಸ್ ಭಾಸ್ಕರ್ ರಾವ್ ಅವರೇ, ತಾವು ಹೇಳ್ತಾ ಇದ್ರಿ ಬೆಳಗ್ಗೆನೂ ಕೂಡ, ತಾವು ಬೆಳಗ್ಗೆಯಿಂದ ಅಲ್ಲೇ ಇದ್ರಿ, ನಾನು ನೋಡ್ತಾ ಇದ್ದೆ ತಮ್ಮ ಮೂಮೆಂಟ್ಸ್. ಇದು ಏನಿದೆ ಗೌರಿಪಾಳ್ಯ ಅಥವಾ JJR ನಗರ, ಇದು ಒಂದು ರೀತಿ ಕ್ರೈಮ್ ಕ್ಯಾಪಿಟಲ್ ಆಗ್ತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದ್ದಾವೆ, ಧಾರ್ಮಿಕ ಅಸಹಿಷ್ಣುತೆ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗಾದರೆ ತಾವು ಒಬ್ಬ ಪೊಲೀಸ್ ಕಮಿಷನರ್ ಇದ್ರಿ, ಅಲ್ಲಿ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ, ಆ ಪೊಲೀಸ್ ಸ್ಟೇಷನ್, ಆಮೇಲೆ ಇದು ಕೋಮು ಸೂಕ್ಷ್ಮ ಪ್ರದೇಶ, ಇದು ಬೇರೆ ಬೆಂಗಳೂರಿನ ಇತರೆ ಪ್ರದೇಶದಂತೆ ಅಲ್ಲ, ಇದು ತುಂಬ ಕೋಮು ಸೂಕ್ಷ್ಮ ಪ್ರದೇಶ. ಇಂತಹ ಪ್ರದೇಶಗಳಲ್ಲಿ ಮತ್ತೆ ಈ ರೀತಿ ಆಕ್ಟಿವಿಟೀಸ್ಗಳು, ಈ ಥರ ಬಾಲ ಬಿಚ್ಚೋ ಕೆಲಸ ಆಗ್ತಾ ಇದೆ ಅಂದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಸರ್? ಮೇಡಮ್, ತಾವು ತುಂಬ ಸರಳ ಪ್ರಶ್ನೆ ಕೇಳಿದ್ದೀರಾ. ಸರಳ ಪ್ರಶ್ನೆಗೆ ಅದು ಸರಳವಾದ ಉತ್ತರ ಇಲ್ಲ ಇದಕ್ಕೆ. ನೋಡಿ, ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂದರೆ ಮುಂಚೆ ಪೊಲೀಸ್ ಕಮಿಷನರ್ಗೆ ಫುಲ್ ಪವರ್ಸ್ ಇತ್ತು. ಯಾರಿಗೆ ಅಲ್ಲಿ ನೇಮಕ ಮಾಡಬೇಕು, ಯಾರಿಂದ ಏನು ಕೆಲಸಗಳಾಗತ್ತೆ ಅಂತ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗೋಗ್ಬಿಟ್ಟಿದೆ, ಎಲ್ಲ ರಾಜಕಾರಣಿಗಳ ಹತ್ರ ಹೋಗ್ಬಿಟ್ಟು ನನಗೆ ನಿಮ್ಮ ವ್ಯಾಪ್ತಿಯಲ್ಲಿ ಒಂದು ಠಾಣೆ ಕೊಡಿಸಿ, ನಿಮ್ಮ ವ್ಯಾಪ್ತಿಯಲ್ಲಿ ಠಾಣೆ ಕೊಡಿಸಿ ಅಂತ ಹೇಳಿ ಹೋಗ್ತಾಯಿದ್ರು. ಆಯಿತು ಅಂತ ಬರ್ಕೊಡೋರು ಲೆಟರ್ ವಿತೌಟ್, ಅಲ್ಲಿ ತನಕನೂ ಸರಿ ಇತ್ತು. ಈಗ ಆಗ್ಬಿಟ್ಟಿದೆ, ನಾನಿಷ್ಟು ದುಡ್ಡು ಕೊಡ್ತೀನಿ, ಆಯ್ತಪ್ಪ ನೀನೇ ಎಷ್ಟು ದುಡ್ಡು ಕೊಡ್ತೀಯ ಅಂತ. ಸೊ ಎಲ್ಲ ಮಾರಾಟಕ್ಕೆ ಬಂದಿರೋವಾಗ, ಸೊ ಎವ್ರಿಥಿಂಗ್ ಈಸ್ ನಿಮಗೆ ಮಾನಿಟೈಸ್ ಆಗಿರೋವಾಗ, ಸೊ ಒಂದು ಅಂತಃಕರಣ ಕಲ್ಕಲ್ವಾ ಸರ್? ನೀವು ಕೂಡ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ನನ್ನ ಸ್ಟೇಷನ್ ಲಿಮಿಟ್ ಅಲ್ಲಿ ಬಾಲ ಬಿಸ್ತಾ ಇದ್ದಾರೆ, ಇದು ನನಗೆ ಆಗಿರೋ ಅವಮಾನ ಇದು ಅಂತ ನಿಮ್ ಅನ್ಸಲ್ವಾ ಸರ್? ಅದು 100% ನೀವು ಒಂದು ಟೈಮಲ್ಲಿ ನಾವೆಲ್ಲ ಯಂಗ್ಸ್ಟರ್ಸ್ ಇರೋವಾಗ ಹಂಗಿತ್ತು, ಈಗ ಹಂಗಿಲ್ಲ. ಈಗ ಇಟ್ ಇಸ್ ನಾಟ್ ಲೈಕ್ ದಟ್ ಎನಿಮೋರ್ ನಾವು. ಈಗ ಆ ರೀತಿ ಇಲ್ಲವೇ ಇಲ್ಲ. ನನ್ನ ಸ್ಟೇಷನ್ ಲಿಮಿಟ್ಸಲ್ಲಿ ಏನಾದರೂ ಆಯಿತು ಅಂದರೆ ನಾಚ್ಕೊಳ್ಳೋರು. ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಆಯಿತು ಅಂದರೆ ನಾವು ಹೆಸಿಟೇಟ್ ಮಾಡಿ DIGಗೆ, ರೇಂಜ್ IG ನಾವು ಹೇಳ್ತಾ ಇದ್ದೀವಿ, ನನ್ನ ಸಮಸ್ಯೆ ನಾನು ಜಿಲ್ಲೆ ಒಳಗಡೆನೇ ಇರಬೇಕು ಅಂತ. ಇವತ್ತು ಹೆಂಗಾಗಿದೆ ಅಂದರೆ, ಏನಾದ್ರು ಸಮಸ್ಯೆ ಆಯಿತು ಅಂದರೆ ಇಮಿಡಿಯೇಟಾಗಿ ಮೆಸೇಜ್ ಹಾಕ್ತಾರೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಆಗೋ ಸಮಸ್ಯೆ ಇದೆ, ನನಗೆ KSRP ಬೇಕು, CR ಬೇಕು, ಔಟ್ಸೈಡ್ ಆಫೀಸರ್ಸ್ ಬೇಕು, ಬಂದೋಬಸ್ತ್ ಸ್ಕೀಮ್ ಆಗಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೆಲಸ ನಡೀಲಿ ಅಂತ ಒಂದು ಮೆಸೇಜ್ ಆಗಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಮತ್ತು ಬೆಂಕಿ ಹತ್ಕೊಂಡ್ರೆ ನಾನು ಹೇಳೋದಲ್ಲ ನಿಮಗೆ ಬರಬೇಕು, ನೀವು ಮಾಡಬೇಕು ಅಂತ. ಹೋಲ್ ಥಿಂಗ್ ಹ್ಯಾಸ್ ಟರ್ನ್ಡ್ ಅರೌಂಡ್ ಬಿಕಾಸ್ ಅವ್ರಿಗೆ ಜನರಿಗೆ ಫೇಸ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿಗೆ ಯಾಕೆ ಆಗೋದಿಲ್ಲ ಹೇಳಿ? FIRಗೆ ದುಡ್ಡು ಬೇಕು ನಿಮಗೆ, ಮಾಜರ್ಗೆ ದುಡ್ಡು ಬೇಕು ನಿಮಗೆ, ನಿಮಗೆ ಪೆಟಿಷನ್ ಎಂಕ್ವೈರಿಗೆ ದುಡ್ಡು ಬೇಕು ನಿಮಗೆ, ಸ್ಪಾಟ್ ವಿಸಿಟ್ ದುಡ್ಡು ಬೇಕು ನಿಮಗೆ, ಪೋಸ್ಟ್ ಮಾರ್ಟಮ್ ದುಡ್ಡು ಬೇಕು. ಯಾಕೆಂದರೆ ಇಷ್ಟು ದುಡ್ಡು ಕೊಟ್ಟು ಹೋದ ನಂತರ ದುಡ್ಡು ರಿಕವರ್ ಆಗಬೇಕಲ್ಲ ಈಗ. ಸೊ ಯು ಕಾಂಟ್ ಫೇಸ್ ದ ಪೀಪಲ್ ದೇರ್. ಮುಂಚೆ ಆಫೀಸರ್ಸ್ ಫೇಸ್ ಮಾಡೋರು ಎಂಥ ಮೇಧಾವಿಗಳು ಬ್ಯಾಂಗ್ಳೂರು ಸಿಟಿ ಹೋದಲ್ಲಿ, ಇಡೀ ಕರ್ನಾಟಕದಲ್ಲಿ. ಸೊ ನೀವು ಮಾರಾಟಕ್ಕೆ ತಗೊಂಬಂದ ನಂತರ ಫೇಸ್ ಮಾಡೋಕ್ಕೆ ಆಗದೇ ಇರೋವಾಗ ನೀವು ಮೇಲಾಧಿಕಾರಿಗಳು ಹೇಳ್ಬಿಡ್ತಾರೆ. ಮುಂಚೆ ನಮ್ಮ ಟೈಮಲ್ಲಿ ನಾವು ಸರ್ ನಮಗೆ ನಮ್ಮ ಶಂಕರ್ ಬಿದ್ರಿ ಅವರು, ನಮ್ಮ ADG IG KSRP ಇದ್ದರು, ಭರಣಿಯವರು, ಸರ್ ನಂಗೆ 5 ಪ್ಲಟೂನ್ KSRP ಕೊಡಿ ಅಂತ. 5 ಬೇಕಾ ನಿನಗೆ? ನೀನೇ ಒಂದು ಪ್ಲಟೂನ್ ಇದ್ದಂಗೆ ಇದೆಯಾ? ಮತ್ತು ನೀನು DSP ಯಾರು ಅಂತ ಕೇಳಿದ್ರೆ, ಇಂಥವ್ರೆ ಬಿಡು, ಅವನ ನಂತರ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ದ 20 ವರ್ಷ, ಅವನೊಂದು ಪ್ಲಟೂನ್ ಇದ್ದಾಗಿದ್ದಾನಂತ. ಸರ್ ಆಯಿತು ಸರ್, ಆಯ್ತಪ್ಪ ನಾನು ನೋಡ್ತೀನಿ, ಕಳಿಸ್ತೀನಿ. ಸಾಯಂಕಾಲ ಆಗೋ ಅಷ್ಟರಲ್ಲಿ ನಮ್ಮ ಹತ್ರ ಇರೋ ಫೋರ್ಸಲ್ಲಿ ಲಾಠಿ ಚಾರ್ಜ್ ಮಾಡಿ ಅಲ್ಲೇ ನಾವು ನಿಂತ್ಕೊಂಡು ದಮ್ಮಯ್ಯಾದರೂ ಆಗ್ತಾಯಿದ್ವಿ, ನಾವು ಮಾಡಿಬಿಟ್ಟು ಸಾಲ್ವ್ ಮಾಡ್ಕೊಂಡ್ಬಿಡ್ತಾಯಿದ್ದೀರ. ಇವತ್ತು ಹೆಂಗಾಗಿದೆ ಅಂದರೆ, ಸಬ್ ಇನ್ಸ್ಪೆಕ್ಟರ್ 3 ಪ್ಲಟೂನ್ ಕೇಳಿದ್ರೆ 5 ಪ್ಲಟೂನ್ ಕೊಡ್ತಾರೆ. ಯಾಕಪ್ಪ ಸರ್? ತೊಗೊಂಡೋಗೋ, ಮೇಂಟೈನ್ ಮಾಡೋ, ಕರೆಕ್ಟ್ ಹಂಗೆ ಇಟ್ಟಿರು ಅಂತ. ಸೊ
ಹೋಲ್ ಕಾನ್ಸೆಪ್ಟ್ ಆಫ್ ಪೊಲೀಸಿಂಗ್ ಇಸ್ ಬಟ್ ಚೇಂಜ್. ಏನ್ ಗೊತ್ತಾ ಸರ್, ಈಗ ಈಗ ಚಾಮರಾಜಪೇಟೆ ಪಾಪ ಅಂದ್ರೆ ಜನ- ನೀವು ಇವಾಗ ಸರ್ ನೀವು ಏನ್ ಹೇಳಿದ್ರೆ ಚಾಮರಾಜಪೇಟೆ ಈಗ ಒಂದು ಕ್ರೈಮ್ ಕ್ಯಾಪಿಟಲ್ ಹೌದು, I stand by that ಸರ್. ನೀವು statement. ಚಾಮರಾಜಪೇಟೆ ವಾರ್ಡ್ಗಳನ್ನ ತಗೊಂಡ್ರೆ ಸರ್, ಚಾಮರಾಜಪೇಟೆ, ಕ್ಯಾರ್ ಮಾರ್ಕೆಟ್, ಚಲವಾದಿಪಾಳ್ಯ, ರಾಯಪುರ, ರಾಯಪುರ, ಜೆಜೆನಗರ, ನಗರ, ಆಜಾದ್ ನಗರ, ಪಾದರಾಯನಪುರ, ಹೌದು. ಇವೆಲ್ಲವೂ ಅಲ್ಲ. ಎಲ್ಲವನ್ನೂ ನೀವು ಒಂದೇ ತಕಡೆಯಲ್ಲಿ ತೂಗಕ್ಕಾಗೋದಿಲ್ಲ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ, ಬಿಕಾಸ್ ನಾನು ಕೂಡ ಚಾಮರಾಜಪೇಟೆಯಲ್ಲಿ ಇರೋಳು. ನಾವು ತುಂಬಾ ಧಾರ್ಮಿಕ ಸಹಿಷ್ಣುತೆಯಿಂದ, ತುಂಬಾ ಸಹೋದರತ್ವದಿಂದ ಇದ್ದೀವಿ. ಏನು ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ ಅದರಲ್ಲಿ ಹಾಫ್ ಪಾರ್ಷಿಯಲಿ ಅದು ನಾನು ಐ ಡು ಅಗ್ರಿ. ಬಟ್ ಕೆಲವೊಂದು ಏರಿಯಾ ಇದೆ ಲೈಕ್ ಪಾದರಾಯನಪುರ, ಗೋರಿಪಾಳ್ಯ, ಹಾಫ್ ಆಫ್ ಆಜಾದ್ ನಗರ, ಇವೆಲ್ಲವೂ ಕೂಡ ಒಂದು ಸ್ವಲ್ಪ ಅಲ್ಲಿ ಜನ ಮುಕ್ತವಾಗಿ ಓಡಾಡಕ್ಕೆ ಹೆದರ್ತಾರೆ. ಐ ಡೋಂಟ್ ನೋ ವೈ, ಯಾಕೆ ಅಂತ ಗೊತ್ತಿಲ್ಲ. ಅವ್ರು ನಮ್ಮ ಥರ ಮನುಷ್ಯರೇ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಲ್ಲೇನಾದ್ರೂ ಬೇರೆ ಸರ್ಕಾರಗಳಿವೆಯಾ, ಅಲ್ಲೇನಾದ್ರೂ ಬೇರೆ ಪೊಲೀಸ್ ಸ್ಟೇಷನ್ ಇದೆಯಾ, ಅಲ್ಲೇನಾದ್ರೂ ಬೇರೆ ರೀತಿಯಾದಂತಹ ರಾಜ್ಯಭಾರ ನಡೆಯುತ್ತಾ, ಯಾಕಿಂತ ವ್ಯವಸ್ಥೆ ಇದೆ, ಯಾಕೆ ಅವ್ರನ್ನ ನಾವು ಅನ್ಕೊಳ್ತಾ ಇಲ್ಲ, ನಮ್ಮನ್ನು ಅವ್ರು ಅನ್ಕೊಳ್ತಾ ಇಲ್ಲ, ಯಾಕೆ ಈ ರೀತಿಯಾದಂಥ ಅಂತರ ಇದೆ, ಅದೇ ಒಂದು ಬೇರೆ ಜಗತ್ತು ಅಂತ ಯಾಕೆ ನೋಡ್ತಾ ಇದ್ದಾರೆ. ಇದು ಬೆಂಗಳೂರಿನಲ್ಲಿ ಇರುವಂಥ ಇದ್ದಿದ್ದು ಹಾರ್ಟ್ ಆಫ್ ದಿ ಸಿಟಿ. ಗೋರಿಪಾಳ್ಯ ಏನು ತುಂಬ ಎಲ್ಲೋ ಬೇರೆ ಕಡೆ ಇಲ್ಲ, ಹಾರ್ಟ್ ಆಫ್ ದಿ ಸಿಟಿ. ಎಡಬಿದ್ರೆ ಮೆಜೆಸ್ಟಿಕ್, ಎಡಬಿದ್ರೆ ಮಾರ್ಕೆಟು. ಇಂತಹ ಪರಿಸ್ಥಿತಿ. ಸಾದಿಕ್ ಪಾಷಾ ಅವರೇ ಇವತ್ತು ಮಕ್ಕಳು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತಾ ಮಕ್ಕಳು ಹೊಡೆಯಕ್ಕೆ ಸಾಧ್ಯ ಹಂಗೆ ತಲೆ ಹೊಡೆದೋಗೋತಾರ? ಮೇಡಮ್ ಇಲ್ಲ ಮೇಡಮ್, ಮಕ್ಕಳಿನಿಂದ ಆಗಲಿಲ್ಲ. ಅದು ಒಂದು ಪಿತೂರು ನಡೀತಾ ಇದೆ, ಏನೋ ಮಾಡಬೇಕು ಅಂತ ಮಾಡಿರೋದು. ಇನ್ನೊಂದು ಏನು ನೋಡಿ, ಗೋರಿಪಾಳ್ಯ ಎಂಟ್ರೆನ್ಸ್ ಹೋದರೆ ಎಲ್ಲ ನಮ್ಮ ಕನ್ನಡಿಗರು ಎಂಟ್ರೆನ್ಸು. ಆಮೇಲೆ ಟರ್ನ್ ಆಗ್ತೀವಿ, ರಾಘವೇಂದ್ರ ಕಾಲನಿ ಟರ್ನ್ ಆಗಿದ ಮೇಲೆ ಜಾಮಿಯಾ ಮಸೀದಿ, ಆ ಕಡೆಯಿಂದ ಮುಸಲ್ಮಾನರು. ಲೆಫ್ಟ್ ಸೈಡ್ ಎಲ್ಲ ಸ್ಟೇಷನ್ ಹಿಂದೆವರೆಗೂ ತಮಿಳ್ನವರು, ದಲಿತರು ಎಲ್ಲರೂ ಇದ್ದಾರೆ, ಎಲ್ಲರೂ. ಆದರೆ ಇಲ್ಲಿ ಮುಸಲ್ಮಾನರು ಮಿಕ್ಸ್ ಇದ್ದಾರೆ. ಅದು ನಾನು ಚಿಕ್ಕ ಹುಡುಗ, ನಾನು ವಾರ ನನ್ನ ಭಾನುವಾರ ಬಂದು ನನ್ನ ಗೋರಿಪಾಳ್ಯನಲ್ಲಿ ನಾನು ಇದ್ದೆ. ಪೊಲೀಸ್ ಸ್ಟೇಷನ್, ಬಸ್ ಸ್ಟಾಪ್ ಕೆಳಗಡೆ ಫುಲ್ ಮುಸಲ್ಮಾನರು. ಆಮೇಲೆ ಇಲ್ಲಿ 13 ಕ್ರಾಸು 7th ಕ್ರಾಸು ಈಗ ಕೆಳಗಡೆ ಹೋಗ್ತೀವಿ ನೋಡಿ, ಒಂದ್ ಸ್ವಲ್ಪ ರಾಯಪುರ, ಒಂದ್ ಸ್ವಲ್ಪ ತೆಲುಗು ತಮಿಳು ಜನ ಇದ್ದಾರೆ. ಆಮೇಲೆ ಎಲ್ಲ ಮುಸ್ಲಿಮ್ಸ್. ಆ ವಿಜಯನಗರ ಕಡೆಯಿಂದ ಬಂದ್ರೆ ಫಸ್ಟ್ ಅಲ್ಲಿಂದ ಬಂದ್ರೆ ಫಸ್ಟ್ ಹಿಂದೂಗಳೇ, ಸೆಂಟರ್ನಲ್ಲಿ ಇಲ್ಲಿ ಮುಸಲ್ಮಾನರು. ಮೇಡಮ್ ನೋಡಿ, ಅಲ್ಲಿ ಹಳಬರು ಎಲ್ಲ ತುಂಬ ಚೆನ್ನಾಗಿದ್ದಾರೆ ಮೇಡಮ್. ಮುಂಚೆಯಿಂದ ಏನನ್ನ ಗಲಾಟೆ ಆದರೆ 2 ದಿವಸ 3 ದಿವಸನಲ್ಲಿ ಎಲ್ಲ ಸಮಾಧಾನ ಆಗ್ತಾ ಇತ್ತು. ಅವರವರೇ ಇದು ಮಾಡಿಕೊಂಡು ಇದು ಮಾಡ್ತಾಯಿದ್ರು. ನಿಜವಾಗ್ಲೂ ಆವಾಗಲೇ ನೀವು ಹೇಳಿದ್ರಲ್ಲ, ಒಂದು ಇದು ಬಂದರೆ ದೀಪಾವಳಿ ಬರಲಿ, ಈ ಓಂ ಶಕ್ತಿ ಇದು ಬರಲಿ, ಅಯ್ಯಪ್ಪದು ಇದು ಎಷ್ಟು ಇದುವಾಗಿ ಮಾಡ್ತಾರೆ. ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ, ಅಯ್ಯಪ್ಪದು ಇದು ಮಾಡ್ತಾರಲ್ಲ ಅದಕ್ಕೇನು